ನಾನು ತಂದಿರುವ ಇದನ್ನು ನೋಡ್ಬಿಟ್ಟು ಬಂದ್ಬಿಟ್ಟು ಇವರೆಲ್ಲ ರೇಗಿಸ್ತಾ ಇದ್ರು. ಈ ಥೀಸಿಸ್ ಗೊತ್ತಾಗಿರ್ಲಿಲ್ಲ. ಪಾಠ ಮಾಡೋರಿಗೆ ಬಡಗಾರಿಕೆ ಗೊತ್ತಿರುತ್ತೆ. ಇನ್ನೇನಿದ್ರು ನಮ್ಗೆ ಪಠ್ಯದ ಬಗ್ಗೆ ಒಂದು ಶಿಸ್ತು ಅಚ್ಚುಕಟ್ಟಾಗಿರುತ್ತೆ. ಆದ್ರಿಂದ ಒಪ್ಕೊಂಡು ಕೂಡಲೇ ಮಾಡಿದ ಮೊದಲನೇ ಕೆಲಸ ಇದನ್ನೆಲ್ಲ ಅವರು ಮೇಲ್ ಮಾಡಿದ್ಮೇಲೆ ಶಿಸ್ತಾಗಿ ಪ್ರಿಂಟ್ಔಟ್ ಅಂತ ತೆಗೆದಿಟ್ಕೊಂಡ್ಬಿಟ್ಟಿದ್ವಿ. ಅದು ನೀವು ಯಾರು ಹೆದರ್ಕೋಬೇಕಾಗಿಲ್ಲ. ಮಾತಿನ ಹೊಣೆಗಾರಿಕೆಲ್ಲ ಇವ್ರು ವಿಪರೀತ ಆಗಿರುತ್ತೆ, ಓದುವ ಅವ್ರ ವಿಪರೀತ ಆಗಿದೆ. ನಾನು ಕೆಲವು ಮಾತುಗಳನ್ನು ಮಾತ್ರ ಶ್ರೀಧರ್ ಬಡಗಾರರ ಒಟ್ಟು ಸಾಹಿತ್ಯದ ಬಗೆಗೆ ನನಗೆ ಇರುವ ಕೆಲವು ಗ್ರಹಿಕೆಗಳನ್ನ ನಿಮ್ ಜೊತೆ ಹಂಚ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ತೀರ ಇತ್ತೀಚೆಗೆ ಅವರ ಹೊಸ ಕಥಾ ಸಂಕಲನಕ್ಕೆ ನಾನು ಮುನ್ನುಡಿ ಬರ್ತೀನಿ. ಅದರ ಹೆಸರು ಯುಗಾದಿ ಪುರುಷ ಅಲ್ಲ ಸರ್, ಮಾರನಿಂದನು ಅಂತ. ತುಂಬಾ ಒಳ್ಳೆ ಕಥೆ ಅದು ಕೂಡ, ಮಾರನಿಂದನು ಅಂತ. ಯಾಕೆ ಯುಗಾದಿ ಪುರುಷ ಅನ್ನೋದು ನನ್ನ ತಲೆ ಕೂತಿದ್ದೋ ಗೊತ್ತಿಲ್ಲ. ಇದರಲ್ಲಿ ಇವರು ಒಂದ್ ಕಥೆನಲ್ಲಿ ಸಂಕ್ರಾಂತಿ ಪುರುಷನ ವರ್ಣನೆ ತುಂಬಾ ಚೆನ್ನಾಗಿ ಬರುತ್ತೆ. ಅದು ಯುಗಾದಿ ಪುರುಷ ಅಂತ ನಾನು ಅನ್ಕೊಂಡಿದ್ದೆ. ಇರ್ಲಿ, ಅದಕ್ಕೆ ಈಗ ತಾನೇ ನಾನು ಮುನ್ನುಡಿ ಬರೆದು ಅವ್ರ ಬಗೆಗಿನ ಗೌರವ, ಪ್ರೀತಿ, ಆದರ ಎಲ್ಲ ಹೆಚ್ಚಾದ ಹೊತ್ತಿನಲ್ಲಿ ಆ ಮೋಹದ ಅಂಧಕಾರದಲ್ಲಿ ಇರುವಾಗ ಅವ್ರು ಫೋನ್ ಮಾಡಿದ್ರು, ಈಗೊಂದು ಪರ್ಯಾಯ ವ್ಯವಸ್ಥೆಯಲ್ಲಿ ಬರಬೇಕು. ತುಂಬಾ ಸಂತೋಷವಾಗಿ ನಾನು ಒಪ್ಪಿದ್ದೀನಿ. ಅಂದ್ರೆ ಅದಕ್ಕೆ ಎಷ್ಟು ನ್ಯಾಯ ಸಲ್ಲಿಸಕ್ಕಾಗುತ್ತೆ ನನಗೆ ಗೊತ್ತಿಲ್ಲ. ಶ್ರೀಧರ್ ಬಡಗಾರ್ ಅವರು ಯಾವ ಅನುಮಾನವಿಲ್ಲದೆ ಕನ್ನಡದ ಬಹಳ ಮಹತ್ವದ ಕಥೆಗಾರರಲ್ಲಿ ಒಬ್ರು. ಪ್ರತಿಯೊಬ್ಬ ಮಹತ್ವದ ಕಥೆಗಾರರು ಕವಿಯ ಬಗ್ಗೆ ಮಾತಾಡುವಾಗಲೂ ಕೆಲವು ಸಾಮಾನ್ಯವಾದ ಗುಣಲಕ್ಷಣಗಳನ್ನ, ಕೆಲವು ವಿಶಿಷ್ಟವಾದ ಗುಣಲಕ್ಷಣಗಳನ್ನ ನಾವು ಕಂಡ್ಕೊಳ್ತೀವಿ ಮತ್ತು ಅವು ಇದ್ದೇ ಇರ್ತಾರೆ ಕೂಡ. ಶ್ರೀಧರ್ ಬಡಗಾರ್ ಅವ್ರ ಬಗೆಗೆ ಮುಂದಿನ ಕಥಾ ಸಂಕಲನ ಮತ್ತು ಈ ಮೂರನ್ನು ಓದಿದ್ದಾದ್ಮೇಲೆ ನನ್ಗನ್ಸಿದ್ದು ಏನು ಅಂದ್ರೆ, ಯಾವ ಗ್ರಾಮೀಣ ಭಾರತದ ಬಗೆಗೆ ಮತ್ತು ಅದರ ಸ್ಥಿತ್ಯಂತರಗಳ ಬಗೆಗೆ, ಅದರ ಸ್ಥಿತಿಗತಿಗಳ ಬಗೆಗೆ ಮತ್ತೆ ನಾವು ಮಾತಾಡ್ತಾ ಇದ್ದೀವಿ, ಅದ್ರ ಬಗೆಗೆ ಬಹಳ ಅಧಿಕೃತವಾದ ವಕ್ತಾರರಾಗಿ ಶ್ರೀಧರ್ ಬಡಗಾರರಿದ್ದಾರೆ ಅಂತ. ಯಾಕಾಗನ್ಸುತ್ತೆ ನನಗೆ ಅಂದ್ರೆ, ಕಳೆದ ಒಂದು ದಶಕದಲ್ಲಿ ನಾವು ಗಮನಿಸ್ತಿರುವ ಹಾಗೆ ರಘುನಾಥ್ ಅವರು ತುಮಕೂರು ಜಿಲ್ಲೆಯವರೇ ಅಂತ ಅನ್ಕೊಂಡಿದ್ದೀನಿ. ತುಮಕೂರು ಜಿಲ್ಲೆಯಿಂದ ಒಂದು 5-6 ಜನ ಮಹತ್ವದ ಕಥೆಗಾರರು ಮತ್ತು ಕಥೆಗಾರ್ತಿಯರು ಬಂದಿದ್ದಾರೆ. ದಯಾನಂದ ಘಟ್ಟ ಇರ್ಬೋದು, ಗುರುಪ್ರಸಾದ್ ಕಲ್ಕಣಿಗೆರೆ ಇರ್ಬೋದು. ಅವರೆಲ್ಲರೂ ಗ್ರಾಮೀಣ ಭಾರತದ ಬೇರೆ ಬೇರೆ ಚಿತ್ರಗಳನ್ನ ನಮ್ಮ ಎದುರಿಗೆ ತಂದು ಕೊಡ್ತಾ ಇದ್ದಾರೆ. ಬಹಳ ಉತ್ಕಟವಾದ ಚಿತ್ರಗಳನ್ನ ಅವ್ರು ಕಟ್ಕೊಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇವ್ರ ಕಥೆಗಳನ್ನ ಮರು ಓದಿಗೆ ಒಳಗ್ ಮಾಡಿದಾಗ ನನಗೆ ಶ್ರೀಧರ್ ಬಡಗಾರ್ ಅವರು ನಿಡುಗಾಲದಿಂದ ಆಧುನಿಕ ಭಾರತ ಅಂತ ನಾವೇನ್ ಕರಿತಾ ಇದ್ದೀವಿ, 60ರ ನಂತರದ 70ರ ನಂತರದ ಭಾರತ, ಆ ಭಾರತದ ಹಳ್ಳಿಗಳು ಯಾವ್ಯಾವ್ದ್ರ ಜೊತೆಯಲ್ಲಿ ಮುಖಾಮುಖಿಯನ್ನು ನಡೆಸ್ತಾ ಇದ್ದಾವೆ ಅನ್ನೋದು ಇವರ ಕಥೆಗಳ ಒಂದು ಕಾಳಜಿ. ಆದ್ರೆ ಅದಕ್ಕಿಂತ ಮಹತ್ವದ ಇನ್ನೊಂದು ಕೇಂದ್ರ ಶ್ರೀಧರ್ ಬಡಗಾರರವರ ಕಥೆಗಳಲ್ಲಿ ಇದೆ ಅನ್ನೋದಾದ್ರೆ, ಅದು ಮನುಷ್ಯರ ಮೂಲ ಗುಣಗಳೇನಿದ್ದಾವೆ, ಆ ಮೂಲ ಗುಣಗಳು ಯಾವ ಸವಾಲಿರಲಿ, ಯಾವ ಸಂದರ್ಭ ಇರಲಿ, ಕಾಲ ಎಷ್ಟು ಬದಲಾಗಿ ಹೋಗಿದೆ ಊಹಾತೀತವಾಗಿ ಅಂತ ನಾವೆಲ್ಲ ಅನ್ಕೊಂಡಿರೋದ್ರಲ್ಲೂ ಕೆಲವು ಆ ಮೂಲ ಗುಣಗಳು ಅವೇ ಆಗಿ ಉಳ್ಕೊಂಡಿರ್ತಾವಲ್ವಾ ಅನ್ನೋದು ಎರಡನೆಯ ಕಾಳಜಿ. ಮೂರನೇದು, ಮನುಷ್ಯರು ರಾಜಿ ಮಾಡ್ಕೊಳ್ಳುವ, ಮನುಷ್ಯರು ಹೊಂದಾಣಿಕೆ ಮಾಡ್ಕೊಳ್ಳುವಂತ ಒಂದು ಸಂದರ್ಭಗಳಿದಾವಲ್ಲ, ಆ ಸಂದರ್ಭಗಳಲ್ಲಿ ಮನುಷ್ಯರು ಕೆಲವು ಸಲ ತುಂಬಾ ಕಷ್ಟಪಟ್ಟು, ಕೆಲವು ಸಲ ಅನಿವಾರ್ಯತೆಯಿಂದ, ಆದ್ರೆ ಆ ಹೊಂದಾಣಿಕೆ ಅನ್ನೋದ್ರ ಬಗೆಗೆ ಮನುಷ್ಯನ ಮನಸ್ಸು ಯಾವಾಗ್ಲೂ ಒಂದ್ ರೀತಿಯಲ್ಲಿ ತೆರೆದದ್ದಾಗಿರುತ್ತೆ ಅನ್ನೋದನ್ನು ಒಪ್ಪಿರುವ ಹಾಗೆ ನನಗೆ ಕಾಣಿಸುತ್ತೆ. ಶ್ರೀಧರ್ ಬಡಗಾರ್ ಅವರ ಸೌಭಾಗ್ಯ ಅಂತ ಅನ್ಸುತ್ತೆ ನನಗೆ. ಯಾಕೆಂದ್ರೆ 2 ಕಥಾ ಸಂಕಲನಗಳಿಗೆ ಕನ್ನಡದ 2 ಮಹತ್ವದ ಮನಸ್ಸುಗಳು ಮುನ್ನುಡಿಯನ್ನು ಬರ್ತಿವೆ. ಒಂದು ಅನಂತಮೂರ್ತಿ ಅವರ ಮುನ್ನುಡಿ ಇದೆ ಒಂದಕ್ಕೆ, ಇನ್ನೊಂದಕ್ಕೆ ಜಿ ರಾಜಶೇಖರ್ ಅವರ ಮುನ್ನುಡಿ ಇದೆ. ಅಧೋಮುಖಕ್ಕೆ ಅನಂತಮೂರ್ತಿ ಅವರ ಮುನ್ನುಡಿಯನ್ನು ಬರೀತಾ ಅದರಲ್ಲೇನೆ ಅನಂತಮೂರ್ತಿ ಅವರು ಇವರ ಒಟ್ಟು ಕಥೆಗಳ ಶಕ್ತಿ ಏನು ಅನ್ನೋದನ್ನ ತುಂಬಾ ಚಂದವಾಗಿ ಹೇಳಿದ್ದಾರೆ. ಅಧೋಮುಖ ಕಥೆಯ ಮೂಲಕ ಅನಂತಮೂರ್ತಿ ಅವರು ಯಾವ ಭಾರತದ ಜಾತಿ ವ್ಯವಸ್ಥೆಯ ಬಗೆಗೆ, ಭಾರತದ ಆತ್ಮವಂಚನೆಯ ಮನುಷ್ಯ ಸ್ವಭಾವದ ಬಗೆಗೆ ಮತ್ತೆ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಅದನ್ನೇ ಶ್ರೀಧರ್ ಬಡಗಾರರು ಆ ಕಥಾ ಸಂಕಲನದಲ್ಲಿ ತುಂಬಾ ಮುಖ್ಯವಾಗಿ ಮಾಡಿರೋ ಕಾರಣಕ್ಕೂ ಅನಂತಮೂರ್ತಿ ಅವರು ಬರೀತಾರೆ, ನಾನು ತುಂಬಾ ಆಳವಾಗಿ ಓದಿದ್ದೀನಿ ಕಥೆಗಳನ್ನ, ತುಂಬಾ ಗಂಭೀರವಾಗಿ ಓದಿ ನಾನು ಸಂತೋಷದಿಂದ ದೀರ್ಘವಾದ ಒಂದು ನುಡಿ ಬರ್ತಿದ್ದೀನಿ ಅನ್ನೋ ಮಾತನ್ನು ಅವರು ಹೇಳ್ತಾರೆ. ನನಗನ್ಸಿದ್ದು ಏನಂದ್ರೆ, ಅಧೋಮುಖ ಕಥೆನೇ ನಾವು ತಗೊಂಡ್ರೆ, ಈ ಅಧೋಮುಖದ ಬಗ್ಗೆ ಯಾರು ಮಾತಾಡ್ತಾರೆ ಗೊತ್ತಿಲ್ಲ ನನಗೆ. ಅಧೋಮುಖ ಕೃತಿ ಇದೆಯಲ್ಲ, ಅಧೋಮುಖ ಕಥೆಯನ್ನೇ ತಗೊಂಡ್ರೆ
ಯಾಕೆ ಅದಕ್ಕೆ ಅಂಥದ್ದೊಂದು ಶೀರ್ಷಿಕೆಯನ್ನ ಬಳೆಗಾರರು ಕೊಟ್ಟರು? ನನ್ನನ್ನು ಕೇಳಿದ್ರೆ ಅದು ಅಧೋಮುಖ ಅನ್ನೋದಕ್ಕೆ ನಾವು ಇಲ್ಲಿಯವರೆಗೂ ಕಟ್ಕೊಂಡಿರೋ ಒಂದು ಅರ್ಥ ಇದೆಯಲ್ಲ, ಅದು ಒಂದು ಪತನವನ್ನು ಹೇಳ್ತಾ ಇದೆ. ಆ ಅರ್ಥ ಇಲ್ಲ. ಅಲ್ಲಿ ಇಡೀ ಕಥೆ ಸಜೆಸ್ಟ್ ಮಾಡ್ತಾ ಇರೋದು ಏನನ್ನ ಅಂದ್ರೆ ಒಂದು ಒಳಮುಖವನ್ನ ಅದು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತ. ಯಾವ ವ್ಯವಸ್ಥೆ ಹೊರಗಡೆಗೆ ಚಂದವಾಗಿ ಕಾಣಿಸ್ತಾ ಇದೆಯೋ, ಆರೋಗ್ಯಪೂರ್ಣವಾಗಿ ಕಾಣಿಸ್ತಾ ಇದೆಯೋ, ಆ ವ್ಯವಸ್ಥೆ ಒಳಗಡೆನಲ್ಲಿ ಏನೇನಾಗೋಗಿದೆ. ಅಧೋಮುಖ ಕಥೆಯ ನಾಯಕಿ ಅಂತ ನಾವು ಕರೆಯುವ ಭಾಗಮ್ಮ ಏನಿದ್ದಾಳೆ, ಆ ಭಾಗಮ್ಮ ಎಂತಹ ಕಟು ಸತ್ಯಗಳನ್ನ ಜೀರ್ಣಿಸ್ಕೊಂಡಿದ್ದಾಳೆ ಅಂತಂದ್ರೆ, ಒಂದು ಅವಳಿಗೆ ಗೊತ್ತಿದೆ ತನ್ನ ಮಗನಿಗೆ ಮಕ್ಕಳಾಗೋದಿಲ್ಲ ಅಂತ. ಅದರಿಂದ ಸೊಸೆ ಇನ್ಯಾರಿಗೋ ಗರ್ಭಿಣಿ ಆಗಿರೋದನ್ನ ಅವಳು ತುಂಬಾ ಜವಾಬ್ದಾರಿಯಿಂದ ಅದನ್ನ ಒಪ್ಕೊಂಡಿದ್ದಾಳೆ. ಮತ್ತು ತನ್ನ ಮಗಳು ಬೇರೆ ಇನ್ಯಾರಿಗೋ ಜೊತೆನಲ್ಲಿ ಇಟ್ಕೊಂಡಿರುವ ಒಂದು ಸಂಬಂಧ ಏನಿದೆ ಅದನ್ನು ಅವಳು ತುಂಬಾ ಯಶಸ್ವಿಯಾಗಿ ಮುಚ್ಚಿ ಹಾಕ್ತಾಳೆ ಅಂದ್ರೆ ಅದನ್ನ ನಿಭಾಯಿಸ್ತಾಳೆ ಅವಳು ಅಂತ. ಶ್ರೀಧರ್ ಬಳೆಗಾರ ಅವರ ಕಥೆಗಳಲ್ಲಿ ಹೀಗೆ ವ್ಯವಸ್ಥೆಗೆ ಪ್ರತಿಗಾಮಿಯಾಗಿರುವಂತ 100 ಸಂದರ್ಭಗಳನ್ನ ನಾವು ನೋಡ್ತಾ ಹೋಗ್ಬೋದು. ಆ ಅಧೋಮುಖ ಸಂಕಲನದಿಂದ ಹಿಡಿದು ಈಗಿನ ಮಾರನಿಂದನು ಸಂಕಲನದ ತನಕ ಲೋಕದ ಕಣ್ಣಿಗೆ ಕಾಣಿಸೋ ಚಿತ್ರನೇ ಬೇರೆ, ಒಳಗಡೆಯ ವಾಸ್ತವವೇ ಬೇರೆ. ನೀವು ಇದನ್ನ ಯಾವುದ್ರ ಜೊತೆನಲ್ಲಿ ಇಟ್ಟು ನೋಡ್ಬೇಕಂತಂದ್ರೆ, ಯಾವ ಆಧುನಿಕ ಭಾರತ ಅನ್ನೋದು ಅದು ಒಂದ್ ಕಡೆ ಆಧುನಿಕತೆಯ ಸವಾಲನ್ನ, ಮುಂದಿನ ದಿನಮಾನಗಳಲ್ಲಿ ಜಾಗತೀಕರಣದ ಸವಾಲುಗಳನ್ನ ಎದುರಿಸ್ತಾ ಹೋಗುತ್ತಲ್ವ. ಹಾಗೆ ಎದುರಿಸುವ ಹೊತ್ತಿನಲ್ಲಿ ಅದು ಎಲ್ಲಿಂದ ತನ್ನ ಚೈತನ್ಯವನ್ನ ಪಡ್ಕೊಳ್ಳುತ್ತೆ. ಆ ಚೈತನ್ಯವನ್ನ ಅದು ಎಲ್ಲಿಂದಾದ್ರೂ ಪಡ್ಕೊಳ್ಳುತ್ತೋ ಅಥವಾ ಇರುವ ಚೈತನ್ಯವೇ ಹೊರಗೆ ಪ್ರಕಟವಾಗುತ್ತೋ. ಈಗ ಭಾಗಮ್ಮ ತನ್ನ ಮನೆಯಲ್ಲೇ ಘಟಿಸಿರುವ ಲೋಕ ಒಪ್ಪದೇ ಇರುವಂತಹ, ಲೋಕ ಇದನ್ನ ತಿರಸ್ಕರಿಸುವ, ಇದನ್ನ ಪ್ರಶ್ನಿಸುವ, ಇದನ್ನ ಅವಹೇಳನ ಮಾಡುವ ಸಂದರ್ಭಗಳೇನಿದ್ದಾವೆ ಅದನ್ನ ಅವರು ಒಂದು ಮನುಷ್ಯ ಘನತೆಯಲ್ಲೂ ಎತ್ತಿಡಿತಾಳೆ, ಅಂತಃಕರಣದಲ್ಲೂ ಎತ್ತಿಡಿತಾಳೆ. ಭಾಗಮ್ಮ ಅದನ್ನ ತನ್ನ ಸೊಸೆ ಸಲುವಾಗಿ ಮಾಡ್ತಾಳೆ, ಮಗನ ಸಲುವಾಗಿ ಮಾಡ್ತಾಳೆ, ಮಗಳ ಸಲುವಾಗಿ ಮಾಡ್ತಾಳೆ, ಹಂಗಲ್ಲ. ನನಗನ್ಸೋದು ಏನು ಅಂದ್ರೆ, ಮನುಷ್ಯರ ಒಳಗಿನ ಒಂದು ಧ್ವನಿ ಏನಿದೆ, ಒಳಗಿನ ಒಂದು ಅಂತಃಕರಣ ಇದೆ, ಅಂತಃಕರಣಕ್ಕೆ ಇವೆಲ್ಲ ಸಹಜ ಅಂತಲೇ ಅನ್ಸಕ್ ಶುರುವಾಗ್ಬಿಡುತ್ತೆ. ನಾವು ಇದನ್ನು ಒಪ್ಕೊಳ್ಳದೆ ನಮ್ಗೆ ಬೇರೆ ದಾರಿ ಇಲ್ಲ ಅಂತಲೂ ಅದು ಹೇಳ್ತಾ ಇದೆ. ಅಟ್ ದ ಸೇಮ್ ಟೈಮ್ ಅದು ಹೇಳ್ತಾ ಇದೆ, ಹೊರಗಡೆ ಲೋಕಕ್ಕೆ ನಾವೊಂದು ವೇಷ ಹಾಕೋಬೇಕು ಅನ್ನೋದಾದ್ರೆ ವೇಷನೂ ಹಾಕೊಂಡ್ಬಿಡೋಣ ಬಿಡು ಅನ್ನೋದು ಇದೆಯಾ? ವೇಷದ ಬಗೆಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಶ್ರೀಧರ್ ಬಳೆಗಾರ. ಅವ್ರು ಯಾವಾಗಲೂ ತಲೆ ಕೆಡಿಸ್ಕೊಳ್ತಿರೋದು ಯಾವುದ್ರ ಬಗೆಗೆ ಅಂದ್ರೆ, ಯಾವುದನ್ನ ನಾವು ಅಸಂಗತ ಅಂತ ಕರಿತೀವಿ, ಯಾವುದನ್ನ ನಾವು ಅರೆ ಇದು ಹೆಂಗ್ ಸಾಧ್ಯ ಅಂತ ನಾವು ಪ್ರಶ್ನೆ ಹಾಕೊಳ್ತಾ ಇರ್ತೀವಿ, ಅದು ಬದುಕಿನ ದಾರಿಯಲ್ಲಿ ನಾವು ಮುಂದಕ್ಕೆ ಹೋಗ್ತಾ 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 ಯಾವುದೂ ನಮಗೆ ಅಸಂಭವ ಅಂತ ಅನ್ಸೋದಿಲ್ಲ, ಯಾವುದೂ ನಮಗೆ ಅವಾಸ್ತವ ಅಂತ ಕೂಡ ಅನ್ಸೋದಿಲ್ಲ. ಅಂದ್ರೆ ಈ ಲೋಕ ವ್ಯಾಪಾರದಲ್ಲಿ ಹೊಸದು ಅನ್ನೋದು ಯಾವ್ದಾದ್ರು ಇದೆಯಾ? ಈ ಲೋಕ ವ್ಯಾಪಾರದಲ್ಲಿ, ಮನುಷ್ಯ ನಡವಳಿಕೆಯಲ್ಲಿ, ಮನುಷ್ಯರ ಜೀವನದಲ್ಲಿ ಎಲ್ಲವೂ ಯಾವತ್ತಿಂದಲೂ ನಡೀತಾ ಬಂದಿದೆ, ಇವತ್ತೂ ನಡೆಯುತ್ತೆ, ಮುಂದೇನೂ ನಡೆಯುತ್ತೆ. ಈ ಅಧೋಮುಖ ಕಥೆ ಆ ಸಂಕಲನದಲ್ಲಿ ಅಂತ ಕಾಣುತ್ತೆ. ಅವನು ಬರ್ತಾನಲ್ಲ, ಅವನ ಹೆಸರು ಬರ್ತಾನೆ, ಮುಂದೆ ಬರುವ ರಂಭಾ ವಿವಾಹ, ಇವಾಗ ಹೊಸದಾಗಿ ಬರಲಿರುವ ಅವರ ಕಥಾ ಸಂಕಲನದಲ್ಲಿ ರಂಭಾ ವಿವಾಹದಲ್ಲಿ ಬರುವಂತಹ ಪರಮಯ್ಯ ಮತ್ತು ಇವರ ಇನ್ನೊಂದು ಕಥೆನಲ್ಲಿ ಬರುವ ಇನ್ನೊಂದು ಪಾತ್ರ ಇದೆ. ಅವರಿಬ್ರು ಕೂಡ ನಾವು ನೋಡಿದ್ರೆ ನಮ್ಗೆ ಅನ್ಸೋದು ಏನು ಅಂತಂದ್ರೆ, ಅವನು ಕೂಡ ಹೆಂಡತಿಗೆ ಬೇರೆಯವ್ರ ಜೊತೆನಲ್ಲಿ ಒಂದು ಸಂಬಂಧ ಇದೆ ಅನ್ನೋದನ್ನ ಒಂದು ನಿರ್ಮೂಲವಾಗಿ ಒಪ್ಕೊಂಡ್ಬಿಟ್ಟಿದ್ದಾನೆ. ಆ ಒಪ್ಕೊಳ್ಳುವಾಗ ಅವನಿಗೆ ನನ್ನ ದೊಡ್ಡ ಮಹಾನ್ ಭಾವ, ನನ್ನ ದೊಡ್ಡ ನಾಯಕ, ನನ್ನ ದುರಂತ ನಾಯಕ, ಇಂಥ ಯಾವ ಇದೂ ಇಲ್ಲ ಅವನಿಗೆ. ಅಥವಾ ನಾನು ಅಸಹಾಯಕ, ನನ್ಗೆ ಅವಳು ಮೋಸ ಮಾಡ್ಬಿಟ್ಟಿದ್ದಾಳೆ, ಹೆಂಡತಿಯಾಗಿ ಹೆಣ್ಣಾಗಿ ಅವಳು ಹೀಗೆ ನಡ್ಕೊಳ್ಬಾರ್ದು ಅಂತ ಯಾವ ಕಹಿಗಳಿಲ್ಲದ, ಕಲ್ಮಶವಿಲ್ಲದ, ಬದಲಿಗೆ ಅರೆ ಇದು ಹೀಗಿದೆ ಜೀವನ, ಇದನ್ನ ನಾವು ಒಪ್ಕೋಬೇಕು ಅನ್ನುವ ಒಂದು ಮನಸ್ಥಿತಿ ಇದೆಯಲ್ವಾ. ಆ ಮನಸ್ಥಿತಿ ಬಹುಶಃ ಮನಸ್ಸಿನಲ್ಲಿ, ಮನುಷ್ಯರಲ್ಲಿ ಎಲ್ಲ ಕಾಲದಲ್ಲಿ ಇತ್ತ ಅನ್ನೋ ಒಂದು ಹುಡುಕಾಟ ಶ್ರೀಧರ್ ಬಳೆಗಾರ ಇದೆ ಅಂತ ನಮ್ಗೆ ಅನ್ಸುತ್ತೆ. ಯಾವುದು ಲೋಕದ ಕಣ್ಣಿಗೆ ತಪ್ಪೋ ಅದನ್ನ ಇವರ ಕಥೆಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾವು ನೋಡ್ತೀವಿ. ಆ ತಪ್ಪುಗಳನ್ನ ಇವರ ಕಥೆಯ ಪಾತ್ರಗಳಲ್ಲಿ, ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಆ ಪಾತ್ರಗಳು ನೋಡೋದು ಹೆಂಗೆ ಅಂದ್ರೆ, ಹೀಗಿದೆಯಪ್ಪ ಇದು. ಅವನ ಪರಮ ರಂಭಾ ವಿವಾಹದಲ್ಲಿ ತನ್ನ ಹೆಂಡತಿ ಯಾರು ಇಷ್ಟಪಟ್ಟಿದ್ದಾಳೋ ಅವನ ಹತ್ರನೇ ಹೋಗಿ ಅವನು ಹೇಳ್ತಾನೆ, ನೋಡು ನಿಮ್ಮಿಬ್ರಿಗೂ ನಾನೊಂದು ಮದುವೆ ಮಾಡಿಸ್ತೀನಿ, ಅದ್ರ ಹೆಸರು ರಂಭಾ ವಿವಾಹ ಅಂತ ಅವನೇ ಹೋಗಿ ಹೇಳ್ಬಿಡ್ತಾನೆ. ಕತೆ ಕೊನೆಯಲ್ಲಿ ಅವನ ಹೆಂಡತಿಗೆ ಹೇಳ್ತಾನೆ, ನೀನು ವಿಟಿಯನ್ನ ಭೇಟಿ ಮಾಡಕ್ ಹೋಗ್ಬೇಕು ಅಂತ ಆದ್ರೆ ಇನ್ಮೇಲೆ ನನಗೆ ಹೇಳಿ ಹೋಗ್ಬೇಕಾದ ಗರ್ಜೆ ಏನಿಲ್ಲ, ನೀನು ಹೋಗಿ ಅವನನ್ನ ಭೇಟಿ ಆಗ್ಬಿಡ್ಬೋದು ಅಂತ ಅವನು ಹೇಳ್ತಾನೆ.
ಶ್ರೀಧರ್ ಬಳೆಗಾರರು ಕನ್ನಡದ ಮಹತ್ವದ ಕಥೆಗಾರರಾಗಲು ಇಂಥ ವಸ್ತುಗಳನ್ನ ಅವರು ಹೇಗೆ ನಿಭಾಯಿಸ್ತಾರೆ ಅನ್ನೋದ್ರಲ್ಲಿ ಅವ್ರು ನಿಭಾಯಿಸುವ ಕ್ರಮ ಹೇಗಿದೆ ಅಂತಂದ್ರೆ ಆ ಪಾತ್ರಗಳನ್ನ ಆ ಸನ್ನಿವೇಶಗಳನ್ನ ಅವರು ಒಂದು ನಾಟಕೀಯಗೊಳಿಸೋದಿಲ್ಲ. ಎರಡನೇದು ಅವ್ರು ಮಾಡೋದೇನು ಅಂತಂದ್ರೆ ಆ ಪಾತ್ರಗಳನ್ನ ಅದಷ್ಟು ಸಂಯಮದಲ್ಲಿ ಅವರು ಚಿತ್ರಿಸ್ತಾರೆ ಅಂತಂದ್ರೆ ಅಲ್ಲಿ ಅವರು ಕಪ್ಪು ಮತ್ತು ಬಿಳಿ ಅನ್ನೋದನ್ನ ಬಿಟ್ಟು ಎಲ್ಲರಲ್ಲೂ ಇರಬಹುದಾದ ಆ ಕಪ್ಪು ಬೆಳಕು ಎರಡು ಬೆರೆತವನ್ನು ಸ್ಥಿತಿಯಲ್ಲಿ ಆ ಗಳಿಗೆಯಲ್ಲಿ ಆ ವಾಸ್ತವದಲ್ಲಿ ಅವರನ್ನು ಅವರು ಚಿತ್ರಿಸ್ತಾ ಹೋಗ್ತಾರೆ. ಇಲ್ಲೇ ನಾವು ಹೇಳ್ಕೊಡ್ಬೇಕಾದ ಒಂದು ಅಂಶ ಏನು ಅಂತಂದ್ರೆ ಬಳೆಗಾರರ ಕಥೆಗಳಿಗೆ ಈ ಬಗೆಯ ಒಂದು ಪ್ರಬುದ್ಧತೆ ಬಂದಿರೋದು ಯಾಕೆ, ಅಥವಾ ಈ ಕಥೆಗಾರರಿಗೆ ಈ ಬಗೆಯ ತಾಳಿಕೆಯ ಗುಣ ಬಾಳಿಕೆಯ ಗುಣ ಯಾಕೆ ಬಂದಿದೆ ಅಂತಂದ್ರೆ ಅವರು ಪಾತ್ರಗಳ ಮೇಲಿನ ಹಿಡಿತವನ್ನ ಆದಷ್ಟು ಕಮ್ಮಿ ಮಾಡ್ಕೊಳ್ತಾ ಹೋಗ್ತಾರೆ ಅನ್ನೋದ್ರಲ್ಲಿ. ಅವರು ತಮ್ಮ ಪಾತ್ರಗಳಿಗೆ ಒಂದು ಸ್ವಾಯತ್ತತೆಯನ್ನ, ಒಂದು ಸ್ವಯಂಭೂ ತೆರಬಹುದಾದ ಒಂದು ಸ್ವಾತಂತ್ರ್ಯವನ್ನ ಕೊಡ್ತಾ ಹೋಗ್ತಾರೆ. ಹಾಗೆ ಕೊಡ್ತಾ ಹೋಗೋದ್ರಿಂದಲೇ ಅವರ ಕಥೆಗಳಲ್ಲಿ ಬರುವಂತಹ ಪಾತ್ರಗಳು ಎಷ್ಟು ಸಾಧ್ಯವೋ ಅಷ್ಟು ಸಹಜ ಆಗಲಿಕ್ಕೆ ಅವಕಾಶ ಆಗುತ್ತೆ. ಅನಂತಮೂರ್ತಿಯವರವರ ಮುನ್ನುಡಿಗಳ ಪ್ರಶ್ನೆ, ಎಲ್ಲೋ ಕೆಲವು ಕಡೆಗಳಲ್ಲಿ ನನಗೆ ಬಳೆಗಾರರು ಸ್ವಲ್ಪ ಮಾತುಗಾರರು ಅನ್ನುವ ಹಾಗೆ ಕಾಣಿಸುತ್ತೆ, ಕೆಲವು ಕಡೆಗಳಲ್ಲಿ ಅವರು ಸೌದಿಶ್ಯವಾಗಿ ಬರೀತಾರೆ ಅಂತ ಅನ್ಸುತ್ತೆ. ಆದ್ರೆ ಆ ಸೌದಿಶ್ಯವಾದ ಕೆಲವು ಕಥೆಗಳ ಪ್ರಮುಖ ಕಡೆಗಳಲ್ಲಿ ಒಂದು ಸ್ವಂತಿಕೆಯಿಂದ ಬಳೆಗಾರರು ಬೆಳಗ್ತಾರೆ ಅನ್ನುವ ಅರ್ಥದ ಮಾತನ್ನ ಅನಂತಮೂರ್ತಿ ಅವರು ಬರೀತಾರಲ್ಲ, ಆ ಮಾತಿನ ಅರ್ಥ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಂದ್ರೆ ಆ ಫಾರ್ಮುಲಾ ಅಂತ ನಾವೇನ್ ಕರಿತೀವಿ, ಸೂತ್ರ, ಕಥೆಯ ಕೊನೆ ಏನಾಗ್ಬೇಕು, ಅದರ ಮಧ್ಯೆ ಏನಾಗ್ಬೇಕು, ಆ ಪಾತ್ರಗಳು ಏನ್ ಮಾತಾಡ್ಬೇಕು, ಹೇಗೋ ಎಲ್ಲವನ್ನೂ ಅವರು ಆ ಪಾತ್ರಗಳಿಗೆ ಹಾಗೆ ಬಿಟ್ಕೊಡೋದಿದೆಯಲ್ಲ, ಹಾಗೆ ಬಿಟ್ಕೊಡೋದಿಕ್ಕೆ ಕಥೆಗಾರರಿಗೆ ಅಸಾಧಾರಣವಾದ ಒಂದು ಶಕ್ತಿ ಬೇಕು. ಯಾಕೆಂದ್ರೆ ನಮಗೆ ಬರವಣಿಗೆ ಬಗ್ಗೆ ಎಂತ ಮೋಹ ಹುಟ್ಟುತ್ತಾ ಇರುತ್ತೆ ಬರಿತಾ ಇರ್ಬೇಕಾದ್ರೆ ಅಂತಂದ್ರೆ ಈ ಪಾತ್ರ ಹೀಗೆ ಮಾಡ್ಬೇಕು, ಇದನ್ನ ಹೀಗೆ ಮಾಡ್ಬೇಕು, ಇದು ಹೀಗಿದ್ರೆ ಚೆನ್ನಾಗಿರುತ್ತೆ, ಇದು ಹೀಗಿದ್ರೆ ಸರಿ ಹೋಗುತ್ತೆ ನಮ್ಗೆ ಅನ್ಸದಿರುತ್ತಲ್ವ. ಅಂಥದನ್ನ ಆದಷ್ಟು ಬಳೆಗಾರರು ಬಿಟ್ಕೊಡ್ತಾ ಹೋಗದೆ ಅವರ ಕಥೆಗಳ ಶಕ್ತಿಯ ಮೂಲ ಗುಣಗಳಲ್ಲಿ ಒಂದು ಅಂತ ನನಗೆ ಅನ್ಸುತ್ತೆ. ಈ ಜಾಗತೀಕರಣದ ಮಾತನ್ನ ನಾನೇನ್ ಹೇಳ್ತಾ ಇದ್ದೆ, ಅದರಲ್ಲಿ ನೋಡಿ ಅಲ್ಲಿ ಆ ಹಳ್ಳಿಗಳಿಂದ ಅವರು ನಗರಕ್ಕೆ ಬರೋದು, ಅವ್ರು ಬೆಂಗಳೂರಿಗೆ ಬರೋದು, ಅವರು ಬೇರೆ ದೇಶಗಳಿಗೆ ಹೋಗೋದು, ಮತ್ತು ಹಳ್ಳಿಗಳು ನಿಧಾನವಾಗಿ ವೃದ್ಧರ ಆಶ್ರಯ ತಾಣಗಳಾಗೋದು, ಅದಕ್ಕಿಂತ ಮುಂಚಿನ ಒಂದು ಘಟ್ಟವನ್ನ ಇವರು ಕಥೆಗಳು ಹೇಳ್ತಾ ಹೋಗ್ತವೆ. ಮಕ್ಕಳನ್ನ ನಾನು ಬೇರೆ ಕಡೆ ಕಳಿಸ್ಬೇಕು, ಕಳಿಸಿದಾಗ ಅದೇನಾಗ್ಬೋದು, ನಮ್ಮ ಪರಿಸ್ಥಿತಿ ಏನಾಗಿರ್ಬೋದು, ಅದನ್ನೆಲ್ಲ ನೋಡ್ತಾ ನೋಡ್ತಾ ಇವರ ಕಥೆಯ ಪಾತ್ರಗಳಿಗೆ ಅನ್ಸೋದು ಏನು ಅಂತಂದ್ರೆ, ಅರೆ ಆ ಮಕ್ಕಳು ಅವ್ರ ಬದುಕನ್ನು ಅವ್ರು ಕಟ್ಕೊತಾರೆ, ನನ್ ಬದುಕು ನನ್ಗಿರುತ್ತೆ ಅಂತ. ಆದ್ರೆ ಆ ಮಧ್ಯದ ಹೊಯ್ದಾಟ ಇದೆಯಲ್ಲ, ಆ ಹೊಯ್ದಾಟದ ಎಲ್ಲ ಸೂಕ್ಷ್ಮಗಳನ್ನ ಇವ್ರ ಕಥೆಗಳು ಹಿಡಿತಾ ಹೋಗ್ತಾರೆ. ಇವ್ರು ಇವತ್ತು ಅವರಿಬ್ರು ವಾಚನ ಮಾಡಲಿರುವ ಇಳೆ ಎಂಬ ಕನಸು ಇದೆಯಲ್ಲ, ಅದ್ರಲ್ಲಿ ಬರುವ ಜನಕಜ್ಜ ಏನನ್ನ ಹೇಳ್ತಾ ಹೋಗ್ತಾನೆ. ಇವತ್ತು ಬೆಳಿಗ್ಗೆ ಆ ಇಳೆ ಎಂಬ ಕನಸು ಕತೆ ಓದ್ತಾ ಇರೋ ನನ್ಗನ್ಸಿತ್ತು, ಆ ಜನಕಜ್ಜ ಇದನ್ನಲ್ಲ, ಅವನ ಹೆಸರೇ ಒಂದು ವಿಲಕ್ಷಣವಾದ ಹೆಸರು. ಅವನು ಜನಕ, ಅವನು ಜನಕಜೆಗೆ ಅಪ್ಪ ಆಗುವಂಥವನು, ಸೀತೆ ಅಲ್ಲಿಂದ ಬರುವಂಥವಳು. ಸೀತೆ ಸಿಕ್ಕಿದ್ದು ನಮ್ಗೆ ಮಣ್ಣಿನಲ್ಲಿ, ಮಣ್ಣು 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 ಅನ್ನೋದಿದೆಯಲ್ಲ, ಅದು ಏನಕ್ಕೆ ಹೇಳ್ತಾ ಇದೆ. ಸೊ ಜನಕಜ್ಜಾನೇ ಒಂದು ರೂಪಕವೂ ಆಗ್ತಾನೆ, ಜನಕಜ್ಜನಿಗೆ ಒಂದು ಪ್ರಾತಿನಿಧಿಕ ನೆಲೆ ಕೂಡ ಇದೆ ಆ ಇಡೀ ಕಥೆನಲ್ಲಿ. ಹಾಗಿದ್ರೆ ಜನಕಜ್ಜ ಏನು ಹೇಳಕ್ ಹೋಗ್ತಿದ್ದಾನೆ, ಅದರಲ್ಲೂ ತುಂಬಾ ಒಳ್ಳೆಯ ಮಾತು ಬರುತ್ತೆ. ಜನಕಜ್ಜ ಮಾರುತಿ ಗುಡಿ ಹತ್ರ ಹೋಗಿ ಹೇಳ್ತಾನೆ, ಆ ದೇವರಿಗೆ, ಸರ್ವಶಕ್ತನಾದ ದೇವರಿಗೆ ಈ ಕಥೆಯ ಒಂದು ಪಾತ್ರ ಹೇಳುತ್ತೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನಿನ್ನನ್ನ ನನಗೆ ರಕ್ಷಣೆ ಮಾಡಕ್ಕಾಗಲಿಲ್ಲ. ಲೋಕವನ್ನ ರಕ್ಷಿಸುವ ದೈವಕ್ಕೆ ಅವನನ್ನ ರಕ್ಷಿಸುವುದಕ್ಕಾಗದೆ ಇರುವ ಅಸಹಾಯಕತೆಯ ಬಗೆಗೆ ಒಬ್ಬ ಹುಲು ಮನುಷ್ಯ ಹೇಳೋದಿದೆಯಲ್ಲ, ಅದಕ್ಕೆ ಏನನ್ನ ಹೇಳ್ತಾ ಇದೆ. ಮಿಕ್ಕವ್ರಿಗೆ ಏನ್ ಅನ್ಸುತ್ತೆ, ಆ ಕಥೆನೆಲ್ಲ ಬಿಡುಗಡೆ ಬರುತ್ತೆ. ಆ ಅಧಿಕಾರಿಗಳವ್ರಿಗೆ ಹೇಳ್ತಾರೆ, ಒಂದ್ ದೇವಸ್ಥಾನ ತಾನೇ ಶಿಫ್ಟ್ ಮಾಡ್ಬೇಕು, ಮಾಡೋಣ ಬಿಡಿ, ಆ ಒಂದೊಂದು ಇಟ್ಟಿಗೆನೂ ಏನು ಹೆಚ್ಚು ಕಮ್ಮಿ ಆಗದೆ ಇರೋ ಹಾಗೆ ನಾವು ನೋಡ್ಕೋತೀವಿ. ಆ ಇಟ್ಟಿಗೆಗೆ ಎಲ್ಲ ಇಟ್ಟಿಗೆಗೂ ಒಂದೊಂದು ನಂಬರ್ ಕೊಡ್ತೀವಿ, ಮತ್ತೆ ಎಲ್ಲಿ ನಿಮ್ಗೆ ಮರುತಾಣವನ್ನ ಕಲ್ಪಿಸ್ಕೊಡ್ತೀವೋ, ಮರು ವಸತಿಯನ್ನ ಅಲ್ಲಿ ಅದೇ ದೇವಸ್ಥಾನ ಹೆಂಗಿತ್ತೋ ಹಂಗೆ ಕಟ್ಕೊಳ್ಳೋಣ. ಆ ಇಟ್ಟಿಗೆ 3ನೇ ನಂಬರಿಗೆ 3 ನಂಬರ್ಗೆ ಬರುತ್ತೆ, 10ನೇ ನಂಬರಿಗೆ 10ನೇ ನಂಬರ್ಗೆ ಬರುತ್ತೆ, ಎಲ್ಲ ಬರುತ್ತೆ. ಆದ್ರೆ ಜನಕಜ್ಜನಿಗೆ ಮುಖ್ಯ ಆಗ್ತಿಲ್ಲ ಆ ಇಟ್ಟಿಗೆನ, ಆ ದೈವ ಅನ್ನುವ ವಿಗ್ರಹ ಅನ್ನೋದ್ರೆ ಅದು ಯಾವುದೂ ಅಲ್ಲ. ಆ ಮಣ್ಣಿನ ಜೊತೆನಲ್ಲಿ ಅವ್ನು ಕಟ್ಕೊಂಡಿರುವ ಆ ಜೀವ ಕೊರಳ ಸಂಬಂಧ ಇದೆಯಲ್ಲ,
ಆ ಜೀವಕೋರಳ ಸಂಬಂಧದ ಕಾರಣಕ್ಕೆ ಜನಕಜ್ಜಿಗೆ ಅನ್ಸುತ್ತೆ, ನಾನು ಈ ಜಾಗವನ್ನು ಬಿಟ್ಟು ಹೋಗ್ತಿದ್ದೀನಿ ಅಂತಂದ್ರೆ ನನ್ನ ಜೀವನವೇ ಅಲ್ಲಿಗೆ ಮುಗ್ದೋಯ್ತಲ್ವಾ ಅಂತ. ಈ ಥರದ ಉತ್ಕಟವಾದ ಕೆಲವು ಕಥೆಗಳು ಅವು ಏನೇನು ಹೇಳಕ್ ಪ್ರಯತ್ನ ಪಡ್ತವೆ ಅಂತಂದ್ರೆ, ಇದರಿಂದ ಆಗಿರುವ ಜಾಗತೀಕರಣ, ಅಭಿವೃದ್ಧಿಯ ಮಾದರಿಗಳು, ಇದೆಲ್ಲದರಿಂದ ಆಗ್ತಾ ಇರುವ ವಿನಾಶದ ಒಂದು ಮಾದರಿಯನ್ನ ಕಟ್ಕೊಡ್ತಾ ಇದ್ರೆ, ಇನ್ನು ಕೆಲವು ಮಾದರಿಗಳು ಕಟ್ಕೊಡೋದು ಏನನ್ನ, ಇನ್ನೂ ಒಂದು ವ್ಯತ್ಯಾಸ, ಸೂಕ್ಷ್ಮವಾದ ವ್ಯತ್ಯಾಸ ನಾನು ಗಮನಿಸಿದ ಏನನ್ನ ಅಂತಂದ್ರೆ, ಈ ಬಗೆಯ ಪಲ್ಲಟಗಳಿಗೆ ಹೆಣ್ಣು ಸ್ಪಂದಿಸುವ ಕ್ರಮ ಹೇಗೆ, ಗಂಡು ಸ್ಪಂದಿಸುವ ಕ್ರಮ ಹೇಗೆ. ಇಲ್ಲೊಂದು ಬುಡಮೇಲಾದ ಒಂದು ಚಿತ್ರ ನನ್ನ ಕಣ್ಣಲ್ಲಿ ಬರುತ್ತೆ. ಬಡಗಾರರ ಕಥೆಗಳು ಅಂತ ಇರ್ಬೇಕಾದ್ರೆ ಬದಲಾವಣೆಗಳಿಗೆ ಹೆಣ್ಣು ತನ್ನನ್ನ ತುಂಬಾ ಸಹಜ ಅನ್ನುವ ಹಾಗೆ ಒಪ್ಕೊಳ್ಳುವ ಹಾಗೆ ಗಂಡಿಗೆ ಯಾಕೆ ಒಪ್ಕೊಳ್ಳೋಕ್ಕಾಗಲ್ಲ? ಯಾವ ಗಂಡಿಗೂ ಭಾವುಕತೆಗೂ ದೂರ ಅಂತ ನಾವು ತಿಳ್ಕೊಂಡಿದ್ದೀವೋ, ಹೆಣ್ಣು ಮತ್ತು ಭಾವುಕತೆ ಬಿಡಿಸಲಾರದ ಸಂಬಂಧ ಅಂತ ನಾವು ತಿಳ್ಕೊಂಡಿದ್ದೀವೋ, ಅದಕ್ಕೆ ವಿರುದ್ಧವಾದ ಒಂದು ಚಿತ್ರವನ್ನ ಇವರು ಕಥೆಗಳು ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇವೆ ಅಂತ ನನಗೆ ಅನ್ಸುತ್ತೆ. ಹೆಣ್ಮಕ್ಳು ಬದಲಾವಣೆಗಳಿಗೆ ತುಂಬಾ ಸುಲಭವಾಗಿ ಒಡ್ಡಿಕೊಳ್ಳುವ ಹಾಗೆ ನನಗೆ ಕಾಣಿಸುತ್ತೆ. ಭಾಗಮ್ಮನಿಂದ ಹಿಡಿದು, ಭಾಗಮ್ಮ ಕೂಡ ಸಾಮಾನ್ಯವಾಗಿ ನಾವೆಲ್ಲ ನೈತಿಕ ಮೌಲ್ಯಗಳಿಗೆ ಹೆಣ್ಣನ್ನೇ ಆಕರವಾಗಿ, ಹೆಣ್ಣನ್ನೇ ಪರಿಕರವಾಗಿ, ಹೆಣ್ಣನ್ನೇ ಅಸ್ತ್ರವಾಗಿ, ಶಸ್ತ್ರಾಸ್ತ್ರವಾಗಿ ಎಲ್ಲ ಬಳಸ್ತಾ ಇರೋ ಹೊತ್ತಿನಲ್ಲಿ ಬಳಗಾರರು ನಮಗೆ ಒಂದು ದಿವ್ಯ ದರ್ಶನ ಅನ್ನೋ ಹಾಗೆ ತೋರಿಸೋದಕ್ಕೆ ಪ್ರಯತ್ನ ಪಡೋದು ಏನನ್ನ ಅಂತಂದ್ರೆ, ಲೋಕದ ವಿಲಕ್ಷಣವಾದ ಸಂಗತಿಗಳನ್ನು, ವಿಲಕ್ಷಣವಾದದ್ದು ನಮಗೆ ತುಂಬಾ ಸುಲಭವಾಗಿ ನಮ್ಮ ಬುದ್ಧಿಗೆ, ಭಾವಕ್ಕೆ ಒಪ್ಪೋದಕ್ಕೆ ಕಷ್ಟವಾಗುವಂತ ಸಂಗತಿಗಳನ್ನ ಹೆಣ್ಣು ಜೀರ್ಣಿಸ್ಕೊಳ್ಳುವಷ್ಟು ಸಹಜವಾಗಿ ಗಂಡಿಗೆ ಜೀರ್ಣಿಸ್ಕೊಳ್ಳಕ್ಕಾಗಲ್ಲ. ಇದೊಂದು ಬಹಳ ದೊಡ್ಡ ಸತ್ಯ ಅಂತ ಅನ್ಸುತ್ತೆ ನನಗೆ. ಅವರ ಕಥೆಗಳ ಒಂದು ದೊಡ್ಡ ಕೇಂದ್ರ ಅಂತ ಕೂಡ ಅನ್ಸುತ್ತೆ. ನಾಳೆ ಯಾರಾದ್ರೂ ಅಧ್ಯಯನ ಮಾಡೋ ದಾದಾ ಬಿರೋ ಮೊದಲಾದವರು, ರಘುನಾಥರದವ್ರು ಏನಾದ್ರೂ ಒಂದು ದೀರ್ಘವಾದ ಅಧ್ಯಯನಶೀಲವಾದ ಒಂದು ಲೇಖನ ಬರೆದ್ರೆ ಈ ಅಂಶದಲ್ಲಿ ಅವರು ಈ ಅಂಶವನ್ನು ಅವ್ರು ಹೇಗೆ ನೋಡ್ತಾರೆ ಅನ್ನೋದ್ರ ಬಗ್ಗೆ ನನಗೊಂದು ಕುತೂಹಲ ಇದೆ. ಈ ಸಂಪ್ರದಾಯ ಮತ್ತು ಆಧುನಿಕತೆಯ ಈ ಸಂಘರ್ಷ ಇದೆಯಲ್ವಾ, ಈ ಸಂಘರ್ಷದಲ್ಲಿ ನಾವು ಅನ್ಕೊಳ್ತೀವಿ ಎರಡರಲ್ಲಿ ಯಾವುದೋ ಒಂದನ್ನು ನಾವು ಆರಿಸ್ಕೊಳ್ತೀವಿ ಅಂತ. ಬಟ್ ಇವರ ಕಾಣಿಕೆ ಏನು ಶ್ರೀಧರ್ ಬಳೆಗಾರದ್ದು ಅಂತಂದ್ರೆ, ಆಯ್ಕೆಗೆ ನಮ್ಗೆ ಅವಕಾಶ ಏನಿದೆ. ಅದು ಆಧುನಿಕತೆಯ ಪ್ರಶ್ನೆ ಇರ್ಬೋದು, ಜಾಗತೀಕರಣದ ಪ್ರಶ್ನೆ ಇರ್ಬೋದು, ಅದು ನಮ್ಮ ಆಯ್ಕೆಯಾಗಿ ಇರದೇ ಇಲ್ಲ. ನಾನು ಅದನ್ನ ಹೇಗೆ ನೋಡ್ತೀನಿ, ನಾನು ಅದನ್ನ ಹೇಗೆ ತಗೋತೀನಿ, ಹೇಗೆ ಅದ್ರ ಜೊತೆನಲ್ಲಿ ನನ್ನ ಬದುಕನ್ನ ಮುಂದೆ ನಡೆಸ್ತೀನಿ, ಆ ಪ್ರಶ್ನೆಗಳು ಮಾತ್ರ ನನ್ನ ಎದುರಿಗೆ ಇದ್ದಾವೆ ಹೊರತು ಇದು ನನಗೆ ಬೇಕು, ಇದು ನನಗೆ ಬೇಡ, ಆ ಆಯ್ಕೆಯ ಪ್ರಶ್ನೆ ನನಗೆ ಇಲ್ಲ. ಈ ವಿಷಯದಲ್ಲಿ ಇವರು ತೇಜಸ್ವಿಯವ್ರ ಜೊತೆನಲ್ಲಿದ್ದಾರೆ ಅಂತ ಕಾಣುತ್ತೆ. ತೇಜಸ್ವಿ ಯಾವಾಗಲೂ ಹೇಳ್ತಿದ್ರಲ್ವ, ಜಾತಿಯ ಹಾಗೆ ಜಾಗತೀಕರಣನೂ ಒಂದು ಚರ್ಮ ಆಗ್ಬಿಟ್ಟಿದೆ. ವಿ ಕಾಂಟ್ ಚೇಂಜ್ ಇಟ್, ವಿ ಕಾಂಟ್ ಅವಾಯ್ಡ್ ಇಟ್. ನಮ್ಗೆ ಅದನ್ನ ಪಾರಾಗೋದಕ್ಕೆ ನಮಗೆ ದಾರಿನೇ ಇಲ್ಲ ಅಂತ ತೇಜಸ್ವಿ ಹೇಳ್ತಾ ಇದ್ರು. ಬಳಗಾರರು ಕೂಡ ಅದನ್ನೇ ಹೇಳ್ತಾ ಇರುವ ಹಾಗೆ ನನಗೆ ಕಾಣಿಸುತ್ತೆ. ಈ ಬೇರೆ ದೇಶಕ್ಕೆ ಹೋಗುವಂತಹ ಪಾತ್ರಗಳು, ಇಲ್ಲೇ ಇದ್ದು ಆಧುನಿಕತೆಯನ್ನು ಮೈಗೂಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡುವಂತಹ ಪಾತ್ರಗಳು, ಆ ಪಾತ್ರಗಳಲ್ಲಿ ಇವ್ರು ಗುರುತಿಸೋದು ಏನೇನ ಅಂತಂದ್ರೆ, ಅವರು ಜೀವನಕ್ಕೆ ಎಷ್ಟು ನಿಷ್ಠರಾಗಿದ್ದಾರೆ, ಅವರಷ್ಟು ಜೀವನ ಪ್ರೀತಿಯನ್ನು ಹೊಂದಿದ್ದಾರೆ. ಎಲ್ಲೆಲ್ಲಿ ಜೀವನ ಪ್ರೀತಿ ಇರುತ್ತೋ ಅಲ್ಲಿ ಯಾವ ಬದಲಾವಣೆಯೂ ನಮ್ಗೆ ವಿಕಾರ ಅಂತ ಅನಿಸಿಲ್ಲ. ವಿಕಾರ ಇದ್ದೇ ಇಲ್ಲ ಅಂತಲ್ಲ. ಇದರ ಹಿಂದಿನ ಕಾದಂಬರಿಯಲ್ಲಿ ನಾನು ಅವ್ರ ಹತ್ರ ಮಾತಾಡುವಾಗ ಹೇಳಿದ್ದೇನೆ, 2-3 ದಿನ ನಿದ್ದೆ ಬಂದಿರಲಿಲ್ಲ ಆ ಕಾದಂಬರಿ ಓದ್ಬಿಟ್ಟು ಅಂತಂದ್ರೆ, ಮನುಷ್ಯ ಮೂಲತಃ ನೀಚ ಅನ್ನೋದು ನಿಜ, ಮನುಷ್ಯನ ಮೂಲ ಧಾತುಗಳಲ್ಲಿ ಹಿಂಸೆನೂ ಒಂದು ಅನ್ನೋದು ನಿಜ. ಆದ್ರೆ ಹಿಂಸೆಯನ್ನೇ ಬದುಕಿನ ಕ್ರಮವಾಗುವ, ಮೇಲ್ನೋಟಕ್ಕೆ ಇಷ್ಟು ಶಾಂತವಾಗಿರುವ, ಇಷ್ಟು ನಾಗರಿಕರಾಗಿರುವಂತಹ ಮನುಷ್ಯರ ಒಳಗಡೆನಲ್ಲಿ ಊಹಾತೀತವಾದ ಹಿಂಸೆಯ ನೆಲೆಗಳಿರ್ತವೆ ಮತ್ತು ಅದು ಎಷ್ಟು ಬೇರೆ ಬೇರೆ ರೀತಿಗಳಲ್ಲಿ ಪ್ರಕಟ ಆಗಬಹುದು ಅನ್ನೋದನ್ನ ಅವರ ಕಾದಂಬರಿ ಹೇಳುತ್ತೆ. ಆದ್ರೆ ಈಗ ನಾನು ಮುನ್ನುಡಿ ಬರ್ದೆ ಅಂತ ಹೇಳಿದಲ್ಲ, ಆ ಕಥಾ ಸಂಕಲನ ಹಿಂಸೆಯ ಜಾಗದಲ್ಲಿ ಪ್ರೀತಿಯನ್ನು ಹುಡುಕುವ ಒಂದು ಪ್ರಯತ್ನವನ್ನು ಮಾಡುತ್ತೆ ಅಂತ ನನಗೆ ಅನಿಸುತ್ತೆ. ನಾನು ಅದನ್ನೇ ಆರಂಭದಲ್ಲಿ ಹೇಳಿದ್ನಲ್ವ, ಒಂದು ಈ ಬಗ್ಗೆ ಮುಖಾಮುಖಿನಲ್ಲಿ ನಾವು ಎದುರಿಸುವಂತ ಗೊಂದಲಗಳು, ದ್ವಂದ್ವಗಳು, ಹಿಂಸೆಗಳು, ಸಂಘರ್ಷಗಳು ಇವು ಎಲ್ಲ ಒಂದು ಕಡೆನಲ್ಲಿದ್ರೆ, ಇನ್ನೊಂದು ಕಡೆನಲ್ಲಿ ಅವರು ಉದ್ದಕ್ಕೂ ಚಿತ್ರಿಸ್ತಾ ಹೋಗೋದು ಏನನ್ನ ಅಂತಂದ್ರೆ, ಮನುಷ್ಯರ ಮೂಲ ಗುಣಗಳ ವಿಕಾರತಿರ್ಬೋದು, ಪ್ರೀತಿಯಲ್ಲಿರ್ಬೋದು, ಅದು ಎಲ್ಲ ಕಾಲದಲ್ಲೂ ಅದು ಹಾಗೆ ಇರುತ್ತಲ್ವಾ ಅಂತ. ನಾವು ಕಾಲ ಬದಲಾಗಿದೆ ಅಂತ ಹೇಳೋದಿದೆಯಲ್ಲ, ನಾವು ಬದಲಾಗಿದ್ದೀವಿ ಅಂತಂದ್ರೆ ನಾವು ಬದಲಾದವರು. ಇನ್ ದ ಸೆನ್ಸ್ ನಾವು ಬದಲಾದ ಕಾಲದಲ್ಲಿದ್ದೀವಿ ಅಷ್ಟೇ ಹೊರತು ನಾವೇನು ಬದಲಾಗಿಲ್ಲ. ಕಾಲನೂ ಬದಲಾಗೋದಕ್ಕೆ ಸಾಧ್ಯ ಇಲ್ಲ, ಮನುಷ್ಯರು ಬದಲಾಗೋದಕ್ಕೆ ಸಾಧ್ಯ ಇಲ್ಲ. ಮನುಷ್ಯರ ಮೂಲ ಗುಣಗಳು ಅವೇ ಆಗಿರ್ತವೆ ಅಂತ.
ಸಾಹಿತ್ಯ ಮೀಮಾಂಸೆನಲ್ಲಿ ಒಂದು ಮಾತಿದೆ, ಒಬ್ಬ ಮಹತ್ವದ ಲೇಖಕ ಬರೆಯೋದು ಒಂದೇ ಕಥೆಯಿಲ್ಲ, ಒಂದೇ ಕವಿತೆಯಿಂದ ಅದರ ಬೇರೆ ಬೇರೆ ಮಗ್ಗಲುಗಳನ್ನ ಅವ್ರು ಶೋಧಿಸ್ತಾ ಇರ್ತಾರೆ ಎನ್ನೋದಾದ್ರೆ, ಶ್ರೀಧರ್ ಬಡಗಾರ ಹೀಗೆ ಮನುಷ್ಯರ ಮೂಲ ಧಾತುಗಳನ್ನ ಹಿಡಿಯುವ ಒಂದು ಪ್ರಯಾಣದಲ್ಲಿದ್ದಾರೆ ಅಂತ ಅನ್ಸುತ್ತೆ. ಆದ್ರೆ ಅವ್ರ ಕಣ್ಣು ಎಷ್ಟು ತೆರೆದದ್ದು ಅಂತಂದ್ರೆ ಅದರ ಬೇರೆ ಬೇರೆ ಸೂಕ್ಷ್ಮಗಳು, ಲೋಕದ ಕಣ್ಣಿಗೆ ಸುಲಭವಾಗಿ ಕಾಣಿಸದೇ ಇರುವ ಸೂಕ್ಷ್ಮಗಳನ್ನ ಇವರು ಹಿಡಿತಾ ಹೋಗ್ತಾರೆ. ಜಿ ರಾಜಶೇಖರ್ ಅವರ ಮುನ್ನುಡಿನಲ್ಲಿ ಹೇಳ್ತಾರೆ, ಈ ಮುನ್ನುಡಿಯನ್ನ ಬರೆಯೋ ಹೊತ್ತಿನಲ್ಲಿ ನನ್ಗೆ ಅನಿಸ್ತಾ ಇತ್ತು ಇವ್ರ ಕಥೆಗಳನ್ನ ಓದೋದಕ್ಕೆ ಮುಂಚೆ, ಏನಂದ್ರೆ ಲೋಕದ ತುಂಬಾ ಇಂಥ ಹಿಂಸೆ ತುಂಬಿರೋ ಹೊತ್ತಿನಲ್ಲಿ ನಾನು ಬರವಣಿಗೆ ಏನ್ ಮಾಡಬಹುದು, ಯಾಕೆ ಬರಿಬೇಕು, ನಾನು ಯಾರಿಗೋ ಒಂದು ತುತ್ತು ಅನ್ನ ಕೊಡಕ್ ಆಗಲ್ಲ ನನಗೆ ಅಂತ ಆದ್ಮೇಲೆ, ಯಾವ್ದೋ ಒಂದು ಸಮಸ್ಯೆ ಬಗೆಹರಿಸಕ್ ನನ್ಗೆ ಆಗಲ್ಲ ಅಂತ ಆದ್ಮೇಲೆ ಈ ಬರವಣಿಗೆ ಅನ್ನೋದಕ್ಕೆ ಏನ್ ಅರ್ಥ ಅಂತ ನನಗೆ ಅನಿಸ್ತಿತ್ತು. ಆದ್ರೆ ಇವ್ರ ಕಥೆಗಳು ಓದಿದ್ಮೇಲೆ ನನ್ನ ಅಭಿಪ್ರಾಯ ಬದಲಾಯಿತು ಅನ್ನೋ ಮಾತನ್ನ ರಾಜಶೇಖರ್ ಬರೀತಾರೆ. ಯಾಕೆ ಬರೀತಾರೆ ಆ ಮಾತನ್ನ ಅವರು ಅಂತಂದ್ರೆ, ಮನುಷ್ಯರಾಗಿ ನನ್ನ ಜೊತೆಯ ಜೀವಿಗಳ ಕಷ್ಟ ಸುಖಗಳನ್ನ ಅರ್ಥ ಮಾಡಿಕೊಳ್ಳುವ ಸ್ಪಂದನಾ ಶಕ್ತಿಯನ್ನ, ಅಂತಃಕರಣವನ್ನು ಉಳಿಸ್ಕೊಳ್ಳೋದಿದೆಯಲ್ಲ, ಆ ಅಂತಃಕರಣ ಅದನ್ನ ನಾನು ಉಳಿಸ್ಕೊಡೋದು, ನನ್ನ ಓದುಗರಿಗೆ ಅದನ್ನ ನಾನು ಉಳಿಸ್ಕೊಡೋದಿದೆಯಲ್ಲ, ಅದೇ ಈ ಕಾಲಕ್ಕೆ ನಾವು ಕೊಡಬಹುದಾದ ಬಹಳ ದೊಡ್ಡ ಕೊಡುಗೆ ಅನ್ನುವ ಒಂದು ಧ್ವನಿ ರಾಜಶೇಖರ್ ಅವರ ಮುನ್ನುಡಿನಲ್ಲಿದೆ. ಇವರ ಕಥೆಗಳನ್ನೆಲ್ಲ ಓದಿದಾಗ ನಮ್ಗೆ ಅನ್ಸೋದು ಏನು ಅಂತಂದ್ರೆ, ಕೊನೆಗೂ ಏನು ಸಾಹಿತ್ಯ ಅಂದ್ರೆ, ಸಾಹಿತ್ಯ ಅನ್ನೋದಕ್ಕೆ 100 ವ್ಯಾಖ್ಯಾನಗಳಿದ್ದಾವಲ್ವಾ. ಲಿಟರೇಚರ್ ಈಸ್ ಅ ಗ್ಲೋರಿಯಸ್ madness, but it's a madness that our insane world needs to revive its sanctity. ನಮ್ಮ ಅಸ್ವಸ್ಥಗೊಂಡ ರೋಗಗ್ರಸ್ತ ಮನಸ್ಸಿದೆಯಲ್ಲ, ಆ ಮನಸ್ಸಿಗೆ ಕಿಂಚಿತ್ ಅಂತಃಕರಣದ ಸ್ಪರ್ಶವನ್ನ ನಾನು ಓದುವ ಓದು, ನಾನು ಬರೆಯುವ ಬರಹ ಕೊಡಬಹುದು ಅನ್ನೋದಾದ್ರೆ ಅದಕ್ಕಿಂತ ದೊಡ್ಡ ಕೊಡುಗೆ ಇನ್ಯಾವುದೂ ಇರಲಾರದು ಅಂತ ಕಾಣುತ್ತೆ. ಬರಹಗಾರರ ಬಗೆಗೆ, ಕಲಾವಿದರ ಬಗೆಗೆ ಲೋಕ ಎಲ್ಲ ಕಾಲಕ್ಕೂ ಕೃತಜ್ಞವಾಗಿರೋದು ಅದು ನಮ್ಮಲ್ಲಿರುವ ಈ ವಿಕಾರಗಳನ್ನ ಸ್ವಲ್ಪವಾದ್ರೂ ಕಡಿಮೆ ಮಾಡಿ ನಮ್ಮನ್ನ ಮಾನವೀಯತೆಯ ಕಡೆಗೆ ಚಲಿಸುವ ಹಾಗೆ ಮಾಡುತ್ತೆ ಅನ್ನೋದಾದ್ರೆ, ಶ್ರೀಧರ್ ಬಡಗಾರ ಅವರ ಬರವಣಿಗೆ ಹಾಗೆ ನಮ್ಮನ್ನ ಇನ್ನೂ ಹೆಚ್ಚು ಹ್ಯೂಮೇನ್ ಮಾಡುವ, ಎಲ್ಲೋ ಜಡಗೊಂಡಂತಹ, ಎಲ್ಲೋ ನಿರ್ಲಿಪ್ತವಾದಂತಹ ನಮ್ಮ ಭಾವಕೋಶಗಳನ್ನ ಅದು ಉದ್ದೀಪಿಸುತ್ತಲ್ಲ, ಜೊತೆಯ ಮನುಷ್ಯರ ಬಗೆಗೆ ನಾವು ಇನ್ನು ಚೂರು ಸ್ಪಂದಿಸಬಹುದು ಅನ್ನುವ ಒಂದು ಎಚ್ಚರವನ್ನು ಮೂಡಿಸುತ್ತಲ್ಲ, ಅದು ಇವರ ಕಥೆಗಳ ಬಹಳ ದೊಡ್ಡ ಹೆಚ್ಚುಗಾರಿಕೆ ಅಂತ ನನಗೆ ಅನ್ಸುತ್ತೆ. ಇಷ್ಟು ಚೆಲ್ಲಾಪಿಲಿಯಾದ ಮಾತುಗಳನ್ನ ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ಕೇಳಿದ್ದಕ್ಕೆ ನಾನು ವಂದಿಸಿ ನನ್ನ ಎಲ್ಲ ಮಾತು ಕೇಳ್ಕೊಂಡಾಗ ನೀವೆಲ್ಲ ಆಲಿಸ್ತಾ ಇದ್ದಾಗ ಸುಮಾರು 40 ವರ್ಷಗಳ ದೀರ್ಘ ಸಾಹಿತ್ಯದ ಪ್ರಯಾಣದ ಒಂದು ಕಂಪನ ನನಗೆ ಆಗ್ತಾ ಇದೆ. ಹೇಗೆ ಸತ್ಯವಾಯಿತು ಮಾತನ್ನ ಕಥೆಗಳ ಮೂಲಕ ಕೇಳಿಕೊಂಡಾಗ, ನಾವು ಚಿಕ್ಕವರಿರ್ಬೇಕಾದ್ರೆ, ಶಾಲೆಗೆ ಹೋಗ್ಬೇಕಾದ್ರೆ ಕೆಲವು ಫೋಟೋಗಳ ಅಲಭಗಳನ್ನು ಇಟ್ಕೊಂಡಿರ್ತೇವೆ. ಶಾಲೆಗೆ ಹೋಗ್ಬೇಕಾದ್ರೆ, ಪ್ರವಾಸಕ್ಕೆ ಹೋದಾಗ ಮೊದಲು ಮನೆ ಕಂಡಿದೆ, ಆ ಅನುಭವವನ್ನು ಯಾವ ರೀತಿ ಖುಷಿಯಾಗಿರುತ್ತೆ ಹಾಗೆ ಅನಿಸುತ್ತೆ. ಮತ್ತೆ ಆ ಕಾಲದಲ್ಲಿ ಬರಿಬೇಕಾದ್ರೆ 40-30 ವರ್ಷಗಳ ಹಿಂದೆ ಬರಿಬೇಕಾದ್ರೆ ನನ್ನಲ್ಲಿ ಇದ್ದಂಥ ಒಂದು ಮುಗ್ಧ ತನ್ಮಯತೆ, ಆ ಬೆರಗು ಅದಿಲ್ಲ. ಈಗ ಅದಿಲ್ಲ ಅನ್ನೋ ಮಾತ್ರಕ್ಕೆ ನನಗೆ ದುಃಖ ಏನಿಲ್ಲ. ಈ ಸಂದರ್ಭದಲ್ಲಿ ನನ್ನ ಕಥೆಗಳನ್ನ ಓದ್ತಾ ಆಶಾದೇವಿಯವರು, ಚಿಂತಾಮಣಿಯವರು ಮತ್ತೆ ನೆಲಗುಲ ಬಹಳ ಮುಖ್ಯವಾದಂಥ, ನನಗೇ ತಿಳ್ಕೊಳ್ಬೇಕಾದಂಥ ಅನೇಕ ವಿಷಯಗಳನ್ನ ಹೇಳಿದರು. ಆಶಾದೇವಿಯವರು ನನ್ನ ಕಥೆಗಳನ್ನ ವಿಶ್ಲೇಷಣೆ ಮಾಡ್ತಾ ಒಂದು ಬಹಳ ಮುಖ್ಯವಾದಂತಹ ಮಾತನ್ನ ಏನ್ ಹೇಳಿದರು ಅಂತಂದ್ರೆ, ನನ್ನ ಪಾತ್ರಗಳಿಗೆ ಯಾವ ರೀತಿಯಾದಂತಹ ಅಂಕುಶವನ್ನು ಕೊಡೋದಿಲ್ಲ, ಸ್ವಾಯತ್ತತೆ ಇದೆ ಮತ್ತು ಸ್ವಯಂಭುಗಳಾಗಿ ವರ್ತನೆ ಮಾಡ್ತಾ ಇದೆ ಅಂತ. ಅವರು ಬೇಕಾದ ಕೂತ್ಕೊಂಡು ಹೋಗ್ತಾರೆ, ಮಾತಾಡ್ಕೊಂಡು ಹೋಗ್ತಾರೆ. ನಾನು ಯಾವತ್ತು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇನೆ ವಿನಃ ಕಥೆಗಳನ್ನು ತೀರ್ಮಾನ ಕೊಡುತ್ತಲ್ಲ. ಹಾಗಾಗಿ ಅವರು ಬಹಳ ಸ್ಪಷ್ಟವಾಗಿ ಅದನ್ನು ಗುರುತಿಸಿದ್ದಾರೆ. ನಾನು ಅದನ್ನು ಅಡ್ಮಿಟ್ ಮಾಡಿದ್ದೇನೆ. ಯಾವ ಪಾತ್ರವಾಗಲಿ, ಯಾವ ಒಂದು ವಸ್ತುವಾಗಿದೆ, ಅದು ಯಾವ ಪರಿಸರದ ಬಗ್ಗೆ ಆಗಿದೆ, ಅದು ಅಂತಿಮ ಅನ್ನೋ ರೀತಿಯಲ್ಲಿ ನನ್ನದೇ ಆದಂಥ ತೀರ್ಮಾನಗಳು ಖಂಡಿತ ಎಲ್ಲೂ ಕೂಡ ನನಗೆ ಆಗೋದಿಲ್ಲ. ಮಾಡಲಿಕ್ಕೆ ನಾನು ತಿಳ್ಕೊಳ್ಳುವ ಪ್ರಯತ್ನ ಮಾಡಿದ್ದೇನೆ. ಎರಡನೇ
ಬದಲಾವಣೆಗಳನ್ನ ಹೇಳ್ತಾರೆ. ಈ ಬದಲಾದ ಕಾರಣಕ್ಕಾಗಿ ಒಂದಷ್ಟು ವಿಷಾದ ಆಗಿರೋದು, ಮತ್ತೆ ಈ ಬದಲಾವಣೆಗೋಸ್ಕರವಾಗಿ ಅನೇಕ ಸಲ ನನ್ನ ಪಾತ್ರಗಳನ್ನು ನಾನು ಕೂಡ ಒಂಟಿಯಾದಂತಹ ಒಂದು ಸಂಕಟದ ಅನುಭವವನ್ನ ನಾನು ಅನುಭವಿಸಿದ್ದು ಕೂಡ. ಹಾಗಾಗಿ ಬದಲಾವಣೆಯನ್ನ ತಿಳಿಯೋದಕ್ಕೆ, ಬದಲಾವಣೆಯ ಬೇರೆ ಬೇರೆ ಬಿಕ್ಕಟ್ಟಿನ ಬದಿಯಲ್ಲಿ ನಾನು ನಿಂತು ವಿಷಾದದಿಂದ ಅದನ್ನು ನೋಡಿದ್ದಾಗಲೇ ಆ ಸಂದರ್ಭದಲ್ಲಿ ಒಂದು ಅಂತಃಕರಣದ ಒಂಟಿತನದ ಸಂಕಟವನ್ನು ಅನುಭವಿಸಿದ್ದು, ಇದೆಲ್ಲವೂ ಕೂಡ ನಾನು ವಿನೀತನಾಗಿ ಒಪ್ಪಿಕೊಳ್ತೇನೆ. ನಡುವೆ ನನಗೆ ಏನು ಅನ್ಸಕ್ಕೆ ಶುರುವಾಯಿತು ಅಂತಂದ್ರೆ, ಈ ಬದಲಾವಣೆಯ ಒಂದು ವೇಗದಲ್ಲಿ, ಬದಲಾವಣೆಯ ಓಟದಲ್ಲಿ ನಾವು ಬರೆದಂತ ಕಥೆಗಳು ಕೇವಲ ತಾತ್ಕಾಲಿಕವ, ಬಹಳ ಬೇಗನೆ ಮರೆತು ಬಿಡ್ತಾವ, ಅದಕ್ಕೆ ತಾಳಿಕೆ ಇರೋದಿಲ್ವ. ಹಾಗಾಗಿ ಬದಲಾವಣೆಯ ಒಂದು ಕಥೆಯ ಸಂದರ್ಭದಲ್ಲಿ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡಿದ್ರೆ ನನಗೆ ಏನು ಅನಿಸ್ತು ಅಂತಂದ್ರೆ, ನಾವು ಗಮನಿಸುವಂತ ವಾಸ್ತವ ಬದಲಾವಣೆಗಳು ನಮ್ಮ ಜೀವನದಲ್ಲಿ, ಸಂಸಾರದಲ್ಲಿ, ಲೋಕದಲ್ಲಿ ಇರ್ತವಲ್ಲ, ಇವು ಸಂಪೂರ್ಣವಾಗಿ ಬದಲಾವಣೆ ಅನ್ನುವಂಥದ್ದು ನಮ್ಮ ಬದುಕಿನ ಕ್ರಮವನ್ನು, ಶೈಲಿಯನ್ನು ನಾಶ ಮಾಡುವಂಥದ್ದು ಅಲ್ಲ. ಅಂದ್ರೆ ಈ ಬದಲಾವಣೆ ಅನ್ನೋದನ್ನ ನಾವು ರೂಪಾಂತರ ಅಂತ ತಿಳ್ಕೊಂಡ್ರೆ, ಈ ಶಾಶ್ವತತೆಯ ಒಂದು ಬಹಳ ದೊಡ್ಡ ಮಧ್ಯವರ್ತಿಗಳಾಗಿ ಬದಲಾವಣೆಗಳಿವೆ, ರೂಪಾಂತರಗಳಿವೆ ಅಂತ ನಾನು ನೋಡಿದೆ. ಈಗ ನಾವು ಪ್ರಕೃತಿಯಲ್ಲಿ ಡಾರ್ವಿನ್ ಹೇಳಿದಾಗ ಬದಲಾವಣೆಗಳಾಗಿರ್ತವೆ, ರೂಪಾಂತರಗಳು, ಮ್ಯೂಟೇಷನ್ ಆಗಿರ್ತವೆ, ಮ್ಯೂಟೇಷನ್ಸ್. ಹೀಗೆ ಬದಲಾವಣೆ ಆಗಿರೋದ್ರಿಂದನೇ ಒಂದು ಶಾಶ್ವತತೆ ಅನ್ನುವಂಥ ತಿಳಿದಿದೆ. ಬಹಳ ಕಾಂಟ್ರಡಿಕ್ಷನ್ ಕಾಣ್ಬೋದು, ಅದು ಸತ್ಯ. ಯಾಕೆ ಅಂತಂದ್ರೆ ಮನುಷ್ಯನ ಜೀವನದಲ್ಲಿ, ಮೌಲ್ಯಗಳಲ್ಲಿ, ಆತನ ನಂಬಿಕೆಗಳಲ್ಲಿ ಮತ್ತು ಸಮಾಜದಲ್ಲಿ ರೂಪಾಂತರ ಆಗದಿದ್ದರೆ, ಬದಲಾವಣೆ ಆಗದಿದ್ದರೆ, ಆ ಕಾರಣಕ್ಕಾಗಿ ಅದು ನಶಿಸಿ ಹೋಗಬಹುದು. ಯಾವುದು ಪ್ರಕೃತಿಯಲ್ಲಿ ಬದಲಾವಣೆಗೆ ಹೋಗಿಕೊಳ್ತೀಯೋ ತನ್ನ ಅಸ್ತಿತ್ವವನ್ನ ರೂಪಾಂತರದಲ್ಲೂ ಕೂಡ, ರೂಪಾಂತರ ಆಗುವುದೇ, ಬದಲಾವಣೆ ಆಗುವುದೇ ತಾನು ಅಸ್ತಿತ್ವದಲ್ಲಿ ಇರಬೇಕು ಅನ್ನೋ ಕಾರಣ. ಹಾಗಾಗಿ ಸಾಹಿತ್ಯದಲ್ಲೂ ಕೂಡ ಈ ಡಾರ್ವಿನ್ನ ಒಂದು ವಿಚಾರದ ಹಿನ್ನೆಲೆ ನೋಡಿದ್ರೆ, ಬದಲಾವಣೆಗಳು, ರೂಪಾಂತರಗಳು, ದೇ ಆರ್ ದ ಏಜೆನ್ಸೀಸ್ ಆಫ್ ಪರ್ಮನೆನ್ಸ್. ಅವು ಒಂದು ರೀತಿಯಲ್ಲಿ ಮಧ್ಯವರ್ತಿಗಳೇ, ಅದನ್ನು ಮೀಡಿಯಂ. ಅದಿಲ್ಲದಿದ್ರೆ ಬಹುಶಃ ಯಾವುದು ಕೂಡ ಶಾಶ್ವತವಾಗಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಎರಡನೇದಾಗಿ ನನಗೆ ಏನು ಅನ್ಸಕ್ಕೆ ಶುರುವಾಯಿತು ಅಂತಂದ್ರೆ, ಪ್ರತಿಯೊಬ್ಬರ ಮನುಷ್ಯನ ಸಾಹಿತ್ಯ ಆಗಲಿ, ಯಾರೇ ಆಗಲಿ, ಮೂರು ಮುಖ್ಯವಾದಂತಹ ಜೀವನದ ಅವಸ್ಥೆಗಳಿರ್ತದೆ ಅಥವಾ ಸ್ಥಿತಿಗಳಿರ್ತದೆ, ನಮಗೆಲ್ಲವೂ ಇರುವಂತ. ಒಂದು ಅಂತಂದ್ರೆ ಒಂದು ಸಾರ್ವಜನಿಕ ಜೀವನ ಅಂತ ಇರ್ತದೆ. ನಮ್ಮ ಉದ್ಯೋಗ ಆಗಿರ್ಬೋದು, ನಮ್ಮ ಸಾಮಾಜಿಕ ಒಡನಾಟಗಳಿರ್ಬೋದು, ಅನೇಕ ಸಾಮಾಜಿಕ ಸಂದರ್ಭಗಳಿರ್ಬೋದು, ನಾವು ಅಲ್ಲೆಲ್ಲ ಮುಕ್ತವಾಗಿ ಬೇರೆಯವ್ರ ಜೊತೆಗೆ ಮಾತಾಡ್ತೇವೆ, ನಮ್ಮ ಅನುಭವಗಳನ್ನು ಹಂಚಿಕೊಳ್ತೇವೆ. ಯಾವುದೇ ರೀತಿಯಾದಂತಹ ಅದಕ್ಕೆ ನಿರ್ಬಂಧಗಳಿರೋದಿಲ್ಲ. ನಾವು ಸ್ವಚ್ಛಂದವಾಗಿ ನಮ್ಮ ಸಾರ್ವಜನಿಕ ಜೀವನದಲ್ಲಿ ನಮ್ಮ ಮನಸ್ಸಿಗೆಗಳನ್ನ ಅವರ ಒಡನಾಟದಲ್ಲಿ ನಾವು ಹಂಚಿಕೊಳ್ಳುತ್ತೇವೆ. ಇದು ಸಾರ್ವಜನಿಕ ಬದುಕು ಎಲ್ಲರಿಗೂ ಇರುವಂತಹ. ಎರಡನೇದು ಖಾಸಗಿಯಾದಂಥದ್ದು ಇರ್ತದೆ. ಖಾಸಗಿಯಾದಂಥದ್ದು ಅಂತಂದ್ರೆ ಸಂಸಾರಿಕವಾದಂಥದ್ದು, ಸ್ನೇಹದಲ್ಲಿರುವಂತಹದ್ದು, ಕೆಲವರಿಗೆ ಮಾತ್ರ ನಾವು ಅದನ್ನ ಅನುಭವಗಳನ್ನ ಹಂಚಿಕೊಳ್ತೇವೆ. ಇದು ಖಾಸಗಿ ಜೀವನ. ಎರಡನೇದು. ಮೂರನೇದು ಮತ್ತೊಂದು ಅಂತಂದ್ರೆ ಒಂದು ಗುಟ್ಟಿನ ಜೀವನ ಅಂತ, ಸೀಕ್ರೆಟ್. ಪ್ರೈವೇಟ್ ಇದ್ದ ಹಾಗೆ, ಪಬ್ಲಿಕ್ ಇದ್ದ ಹಾಗೆ ಒಂದು ಸೀಕ್ರೆಟ್ ಆದಂತಹದ್ದು. ಬಹುಶಃ ಸೀಕ್ರೆಟ್ ಆದಂತಹದ್ದನ್ನ ಆತ್ಮಚರಿತ್ರೆಯೂ ಕೂಡ ಅದನ್ನು ಮುಕ್ತವಾಗಿ ಹೇಳಿಕೊಳ್ಳಲಾದಂತಹ ಒಂದು ಅತ್ಯಂತ ಸೂಕ್ಷ್ಮವಾದಂತಹ, ಸಂಕಟವಾದಂತ ಒಂದು ಸಂಗತಿ ಪ್ರತಿಯೊಬ್ಬರ ಜೀವನದಲ್ಲಿ ಇರ್ತದೆ. ಅದು ಸೀಕ್ರೆಟ್. ತುಂಬಾ ಗುಟ್ಟಾದಂತ ಸಂಗತಿಗಳು, ನನ್ನ ಆತ್ಮಕ್ಕೆ ಮಾತ್ರ ಗೋಚರವಾಗುವಂಥದ್ದು ಅನ್ನಿಸುವಂತದ್ದು. ಇದನ್ನ ಹೇಳಿಕೊಡೋದು ಇದು ಭಾರವಾಗದ ಹಾಗೆ, ಅದರಿಂದ ಬಿಡುಗಡೆಯನ್ನ ಪಡೆಯುವಂಥದ್ದು ಯಾವ್ದಾದ್ರು ಒಂದು ದಾರಿ ಇದ್ರೆ ಅದು ಕಟ್ಟಿಬಿಡುವಂತೆ. ಯಾಕೆ ಅಂತಂದ್ರೆ ಆವಾಗ ಅದು ನನ್ನ ಸಾರ್ವಜನಿಕ ಜೀವನ, ಪಬ್ಲಿಕ್ ಲೈಫ್, ಮತ್ತೆ ನನ್ನ ಖಾಸಗಿ ಆದಂತಹ ಕೆಲವರಿಗೆ ಮಾತ್ರ ಹಂಚಿಕೊಳ್ಳಬಹುದಾದಂತಹ ಒಂದು ಖಾಸಗಿ ಜೀವನದ ಅನುಭವ, ಇವೆಲ್ಲವನ್ನ ಸೇರಿಕೊಂಡು ನನ್ನ ಅತ್ಯಂತ ಮುದ್ದಾದ ಗುಟ್ಟಿನ ಒಂದು ಪವಿತ್ರವೋ ಅಪವಿತ್ರವೋ ಗೊತ್ತಿಲ್ಲ, ಅದನ್ನ ನಾನು ಇವುಗಳ ಸಹವರ್ತಿಯಲ್ಲಿ ಪ್ರಕಟ ಮಾಡ್ತೇನಲ್ಲ, ಅಭಿವ್ಯಕ್ತಿ ಮಾಡ್ತಾನಲ್ಲ, ಅದು ನಿಮ್ಮ ಕಥೆಯಾಗಿರ್ತದೆ, ನಿಮ್ಮ ಜೀವನಕ್ಕೂ ಬಂದಿರ್ತದೆ. ಆ ಮೂಲಕವಾಗಿ ಒಬ್ಬ ಸಾಹಿತಿಯಾದವನು, ಒಬ್ಬ ಕಲಾವಿದನಾದಂಥವನು ತನ್ನ ಅತ್ಯಂತ ಮುದ್ದಾದ ಗುಟ್ಟನ್ನ ಸಾರ್ವಜನಿಕ ಮತ್ತು ಖಾಸಗಿಯ ಬದುಕಿನೊಂದಿಗೆ ಸಮೀಕರಿಸಿ ಅದನ್ನು ಪ್ರಕಟ ಮಾಡುವ ಮೂಲಕವಾಗಿ ಅದಕ್ಕೊಂದು ಸಾರ್ವತ್ರಿಕವಾದಂತಹ ಒಂದು
ನೋಟವನ್ನು ಕೊಡ್ತಾನೆ ಅಂತ ಇವಿಷ್ಟು ನನಗೆ ಆವಾಗ ಅನಿಸಿದ್ದು ಕೇಳ್ತಕ್ಕಂಥ. ಬಹುಶಃ ಈ ಕಾರ್ಯಕ್ರಮದ ಈಗ ಆಗಬೇಕು ಅಂತ ಇದನ್ನ ಮೊದಲು ಕಲ್ಪಿಸಿಕೊಂಡವರು OL ನಾಗಭೂಷಣ್ ಅವರು ಹೇಗೆ ಮಾಡಬೇಕು ಅಂತ ನನಗೆ ಕಲ್ಪನೆ ಕೊಟ್ಟವರು ಅವರು. ಯಾಕೆಂದ್ರೆ ಈಗ ರಘುನಾಥ್ ಹೇಳಿದಾಗ ಬರುವುದು ಅನ್ನುವಂಥದ್ದು ಅದು ಇವತ್ತಿನ ಅನೇಕ ಕಥೆಗಳು, ಕವಿತೆಗಳು, ಕಾದಂಬರಿಗಳು ಪ್ರತಿಯಾಗಿ ಹೋಗ್ತಾ ಇದೆ. ಅದೇನೋ ಸಂಭ್ರಮ ಅನಿಸ್ತದೆ. ಬಹಳಷ್ಟು ಸಾಹಿತ್ಯದಂತ ಕಾರ್ಯಕ್ರಮಗಳು ಬೆಂಗಳೂರಿನಲ್ಲಿ ದಿನನಿತ್ಯ ನಡೀತಾ ಇವೆ ಅಂತ. ಆದರೆ ಎಷ್ಟು ಜನ ಓದ್ತಾ ಇವೆ, ಎಷ್ಟು ಅಲ್ಪಾಯುಷ್ಯಗಳಾಗಿ ಆ ಸಾಹಿತ್ಯಗಳು ಹೋಗ್ತಾ ಇವೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತದ್ದು. ಹಾಗಾಗಿ ಇದನ್ನು ಭಿನ್ನ ಬಗೆಯಲ್ಲಿ ಮಾಡೋಣ. ತುಂಬಾ ಒಂದು ಅಕಾಡೆಮಿಕ್ ಆದಂತಹ ಟೆಕ್ನಿಕಲ್ ಆದಂತಹ ಸೆಷನ್ ಇಟ್ಕೊಂಡು ಕಥಾ ವಸ್ತು ಮತ್ತೆ ಕಥಾ ಪಾತ್ರಗಳು ಇಂಥದ್ದೆಲ್ಲ ಬೇಡ, ಮತ್ತೆ ಯಾವುದೇ ರೀತಿಯಾದಂತಹ ಔಪಚಾರಿಕವಾದಂಥದ್ದು ಬೇಡ. ಕಥೆಗಳನ್ನ ಓದಿಸಿ ಅದರ ಬಗ್ಗೆ ಬೇಕಾದ್ರೆ ಯಾರಾದರೂ ಸ್ಪಂದಿಸೋದಿದ್ರೆ ಪ್ರತಿಕ್ರಿಯೆ ನೀಡುತ್ತಿದ್ರೆ ಅವಕಾಶವನ್ನು ಕೊಡಿ. ಮತ್ತೆ 3 ಕೃತಿಗಳ ಬಗ್ಗೆ ಮಾತಾಡಿದ್ರೆ ನಾನು ಬೇಕಾದ್ರೆ ಅದನ್ನ ಸಮಾರೋಪ ರೂಪದಲ್ಲಿ 3 ಕೃತಿಗಳನ್ನು ಇಟ್ಟು ನಿಮ್ಮ ಎಲ್ಲಾ ಕಥೆಗಳನ್ನ ಗಮನದಲ್ಲಿ, ಕಾದಂಬರಿಗಳನ್ನು ಇಟ್ಕೊಂಡು ಮಾಡಿ. ಆದ್ರೆ ನಮ್ಮ ಅದೃಷ್ಟ ಚೆನ್ನಾಗಿಲ್ಲ, ಅವರಿಗೆ ತುಂಬಾ ವೈರಲ್ ಇನ್ಫೆಕ್ಷನ್ ಆಗಿ, ಥ್ರೋಟ್ ಇನ್ಫೆಕ್ಷನ್ ಆಗಿ ವೈರಲ್ ಜ್ವರ ಬಂದು ಮಾತಾಡಕ್ಕಾಗದೇನೆ ಬರಲಿಕ್ಕಾಗಲಿಲ್ಲ. ಅಂತ ಸಂದರ್ಭದಲ್ಲಿ ಆಶಾದೇವಿಯವರು ಅನೇಕ ಕ್ಷಣದಲ್ಲಿ ಕೇಳ್ಕೊಂಡಾಗ ಒಪ್ಕೊಂಡ್ರು. ಹಾಗಾಗಿ ನಾನು ಆಶಾದೇವಿಯವರಿಗೆ ಜೊತೆಗೆ ಚಿಂತಾಮಣಿಯವರಿಗೆ ತುಂಬಾ ಚೆನ್ನಾಗಿ ಓದಂತ ಪಾಟೀಲ್ ಮತ್ತು ತುಂಬಾ ಮೌಲಿಕವಾಗಿ ಮಾತಾಡದಂತ ರಘುನಾಥ್ ಎಲ್ಲರಿಗೂ ನಾನು ಮೊದಲನೇದಾಗಿ ನನ್ನ ಕೃತಜ್ಞತೆ ಹೇಳ್ತೇನೆ. ಮತ್ತೆ ಇಂಥದ್ದೊಂದು ಕಾರ್ಯಕ್ರಮಕ್ಕೆ ಈ ರೂಪವನ್ನ, ಈ ಒಂದು ವ್ಯವಸ್ಥೆಯನ್ನ ಮಾಡಿದಂತ KD-ಸಿಟಿಯಲ್ಲೆಲ್ಲ ಈ ಲೆಕ್ಕಗಳಿಗೆ ಒಂದು ಸಂಘವಿರುತ್ತದಲ್ಲ, ಅವರನ್ನ ನಾನು ತುಂಬ ಹೃದಯದಿಂದ ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದ ಹೇಳ್ತೇನೆ. ನನಗೆ ಪ್ರಿಯರಾದವರು ಬಹಳ ಜನ ಬಂದಿದ್ದಾರೆ. ಮತ್ತೆ ನಾನು ಮರೆಯಬಾರದಂತಂದ್ರೆ ಅಕ್ಷರ ಮಂಟಪದ ಚೇತನ ಅವರು ಈ ಒಂದು ದೊಡ್ಡ ಕೆಲಸಗಳನ್ನ ಮಾಡಿದ್ದಾರೆ. ಯಾಕೆಂತಂದ್ರೆ ಇವತ್ತಿಗೆ ಒಂದು ಹೊಸ ಸಂಕಲನನೇ ತರೋದು ತುಂಬಾ ಕಷ್ಟ. ಇವತ್ತಿನ ಸರ್ಕಾರದ ಒಂದು ಯೋಜನೆ ಮತ್ತು ಇತ್ಯಾದಿ ಕಾರಣದಿಂದ ಅದನ್ನು ಮಾರಾಟ ಮಾಡೋದು ಕಷ್ಟವಾದಂತಹ ಸಂದರ್ಭದಲ್ಲಿ ಒಂದು 30-40 ವರ್ಷ ಹಿಂದೆ ಪ್ರಕಟವಾದಂತಹ ಒಂದು ಕೃತಿಯನ್ನ ಈ ಕಾಲದಲ್ಲಿ ಪ್ರಕಟಣೆ ಮಾಡ್ತೇನೆ ಅನ್ನುವಂತ ಒಂದು ಹುಚ್ಚು ಧೈರ್ಯದಿಂದ ಅವರು ಮಾಡಿದಾರಲ್ಲ. ಹಾಗಾಗಿ ನನ್ನ ಚೇತನನ್ನ ಮತ್ತು ಇದಕ್ಕೆ ಕಾರಣವಾದಂತಹ ಪ್ರಕಾಶ್ ಕಂಬತ್ತಳಿಗಳನ್ನ ಈ ಸಂದರ್ಭದಲ್ಲಿ ಖಂಡಿತವಾಗಿ ನೆನೆಸಬೇಕು. ಹಾಗಾಗಿ ನಿಮ್ಮೆಲ್ಲರನ್ನು ಕೂಡ ನಿಮ್ಮ ಪ್ರೀತಿಗೆ, ನಿಮ್ಮ ಅಂತಃಕರಣಕ್ಕೆ, ನಿಮ್ಮ ಈ ಉಪಸ್ಥಿತಿಗೆ ಐ ಆಮ್ ಆನರ್ಡ್ ಬೈ ಯುವರ್ ಪ್ರೆಸೆನ್ಸ್. ಥ್ಯಾಂಕ್ ಯು.